ಇದೇ ಹನಿ ಬಾಂಬ್ ಕಾಂಗ್ರೆಸ್ನಲ್ಲಿ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಕಾರಣ ನಾವು ಹೇಳ್ತಾ ಇದ್ವಿ 5 ದಿನ ಆಗಿದೆ ಸೆಷನ್ನಲ್ಲಿ, ಅದು ಕೂಡ ಮಾತಾಡಿದ ಟೈಮಿಂಗು, ಆಮೇಲೆ ಯಾರ್ಯಾರು ಉಪಸ್ಥಿತರಿದ್ರು ಅದೆಲ್ಲ ಪ್ಲ್ಯಾಂಡು ಅಂತ ಅನಿಸ್ತಾ ಇದ್ರು. ಪ್ರಶ್ನೆ ಇರೋದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇಲ್ವಲ್ಲ. ಈಗ ವಿಕ್ಟಿಮ್ಮು ಹೌದು ಅಂತ ಆದರೆ ಕಂಪ್ಲೇಂಟ್ ಕೊಡೋದಕ್ಕೇನು, ಯಾಕೆ ಹಿಂದಡಿ ಇಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯ ಬೆನ್ನಲ್ಲೇ ರಾಜಣ್ಣ ಅವರಿಗೆ ದೂರು ಕೊಡೋದಕ್ಕೆ ಹೇಳುವಂತೆ ಸಿಎಂಗೆ ಸೂಚಿಸಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ಭೇಟಿ ಮಾಡಿದ್ರಲ್ಲ, ಅಲ್ಲೆಲ್ಲ ಅನೇಕ ರಾಜಕೀಯ ವಿಚಾರಗಳು ಚರ್ಚೆ ಆಗಿದೆ. ಅದರಲ್ಲಿ ಇದು ಒಂದು. ಹೈಕಮಾಂಡ್ ಹೇಳಿದ ಮೇಲೆ ದೂರು ಕೊಡಲೇಬೇಕು, ತನಿಖೆ ನಡೀಲೇಬೇಕು. ಹೈಕಮಾಂಡ್ ಸೂಚನೆ ಮೀರಿ ಸೈಲೆಂಟ್ ಆದ್ರೆ ರಾಜಣ್ಣ ತಲೆದಂಡ ಆಗೋದು ಫಿಕ್ಸ್. ಹಾಗಾದ್ರೆ ತನಿಖೆ ನಡೆದಿದ್ದೇ ಆದ್ರೆ ಆರೋಪಕ್ಕೂ ಘಟನೆಗೂ ಹೊಂದಾಣಿಕೆ ಆಗುತ್ತಾ ಎಂಬ ಆತಂಕ ಇವ್ರಿಗಿದೆಯಂತೆ. ರಾಜಣ್ಣ ದೂರು ಕೊಟ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಲೆಕ್ಕಾಚಾರದಲ್ಲಿ ವಿರೋಧಿ ಬಣ ಇದೆ. ನೆನ್ನೆ ಕೆಲವರು ಆಗ್ಲೇ ಹೇಳ್ತಾ ಇದ್ರು ರಾಜಣ್ಣ ಅವ್ರ ಹತ್ರ ಏನು ಸಾಕ್ಷಿ ಇಲ್ಲ, ಜಸ್ಟ್ ಹೇಳ್ಕೊಂಡಿದ್ದಾರಷ್ಟೇ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಇವ್ರು ಕಂಪ್ಲೇಂಟು ಕೊಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಸಿಂಕ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಆಮೇಲೆ ಎರಡನೇ ಆ್ಯಂಗಲ್ ಏನು ಓಪನ್ ಆಗಿಬಿಡುತ್ತೆ ನಾನು ಸ್ವಲ್ಪ ದಿನದಲ್ಲಿ ಅಂದರೆ, ಇದೇ ಸಂಪುಟದ ಸರ್ಜರಿ ಅಂತೆಲ್ಲ ಮಾತಾಡ್ತಾ ಇದ್ರು, ಇವ್ರನ್ನ ತೆಗೆಯುವ ಹಂತದಲ್ಲಿದ್ರು, ಅದಕ್ಕೆ ಇವರು ಈ ಥರದ್ದೊಂದು ಹನಿ ಬಾಂಬನ್ನು ಹಾಕಿದ್ರು ಅಂತೆಲ್ಲ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ರಾಜಣ್ಣ ಅವರು ದಿಢೀರಂತ ಹನಿ ಬಾಂಬನ್ನು ಎಸೆದ್ರು ಅಂತ. ಆಮೇಲೆ ಇವರು ಆಡ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರು, ಪೂರ್ವ ಸಿದ್ಧತೆಗಳು ಇಲ್ಲದೆ ಆನ್ ದ ಫ್ಲೋರ್ ಹೌಸಲ್ಲಿ ಮಾತಾಡಿದ್ರೆ ರಾಜಣ್ಣ. 3 ಆಯಾಮದಲ್ಲಿ ಸದ್ಯಕ್ಕೆ ಚರ್ಚೆಗಳು ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ತಾ ಇದೆ, ಬಿಕಾಸ್ ಎಲ್ಲ ವಿಪರೀತ ಮುಜುಗರದ ಪ್ರಶ್ನೆ. 4 ಗೋಡೆ ಮಧ್ಯೆ ಇರಬೇಕಾದಂತಹ ವಿಚಾರವನ್ನು ಫ್ಲೋರ್ ಹೌಸ್ನಲ್ಲಿ ಚರ್ಚೆ ಮಾಡಿದ್ಮೇಲೆ ಕಾನೂನಾತ್ಮಕ ಹೆಜ್ಜೆ ಇಡೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದಾರೆ ಪ್ರಶ್ನೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ರಾಜಣ್ಣ ಅವರ ನಡೆ ದಿನೇ ದಿನೇ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಪೂರ್ವ ಸಿದ್ಧತೆನೇ ಇಲ್ಲದೆ ಸುಮ್ಮನೆ ಫ್ಲೋರ್ ಹೌಸ್ನಲ್ಲಿ ಮಾತಾಡ್ಬಿಟ್ರೆ ಅವರು ಅನ್ನುವಂತಹ ಪ್ರಶ್ನೆ. ಆಮೇಲೆ ಇಷ್ಟೊಂದು ವಿಳಂಬ ತಡ ಮಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಮಮತಾ, ಖಂಡಿತವಾಗಿ ಕೂಡ ರಾಜಣ್ಣ ಅವರ ನಡೆ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣವಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಒಳಗಡೆ. ಪ್ರಮುಖವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಹೇಳದಂತೆ ಎಲ್ಲರೂ ಕೂಡ ಕೇಳಬೇಕಾಗತ್ತೆ. ಇಂಥ ದೊಡ್ಡ ವಿಚಾರವನ್ನು ಏಕಾಏಕಿಯಾಗಿ ರಾಜಣ್ಣ ಅವರು ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಅವರ ಆಪ್ತರ ಜೊತೆ ಒಂದು ರೀತಿಯಲ್ಲಿ ಸಮಾಲೋಚನೆ ನಡೆಸಿ, ಅವರ ಆಪ್ತರ ಕೂಟ ಏನಿತ್ತು ಅವ್ರ ಜೊತೆ ಸಮಾಲೋಚನೆ ನಡೆಸಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಪರ್ಮಿಷನ್ ಕೇಳಿದ್ರ? ಖಂಡಿತವಾಗಿ ಕೂಡ ಇಲ್ಲ. ಯಾಕೆಂದರೆ ಹೈಕಮಾಂಡ್ ಗಮನಕ್ಕೆ ತಾರದೆ ಈ ಒಂದು ಫ್ಲೋರ್ನಲ್ಲಿ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತಲೆನೋವು ಆಗಿರ್ತಕ್ಕಂಥದ್ದು. ಒಂದು, ಅದನ್ನು ಪ್ರಸ್ತಾಪ ಮಾಡಿದ ಬಳಿಕ ಅವತ್ತೇ ದೂರನ್ನು ಕೂಡ ಕೊಡಬೇಕಾಗಿತ್ತು. ಅಂದರೆ ಆ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಆ ಪಕ್ಷದ ಒಳಗಡೆಯವರು ಇದ್ದಾರೋ ಅಥವಾ ಹೊರಗಡೆಯವರು ಇದ್ದಾರೋ, ಒಂದು ವೇಳೆ ಒಳಗಡೆಯವರಿದ್ದರೆ ಖಂಡಿತವಾಗಿ ಕೂಡ ಅದನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕಾಗುತ್ತೆ. ಅದು ಗಂಭೀರವಾದ ಪ್ರಕರಣ. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಏನು ಹೇಳುತ್ತೋ ಆಧಾರದ ಮೇಲೆ ಇವರು ಒಂದು ರೀತಿಯಲ್ಲಿ ನಡೆದುಕೊಳ್ಬೋದಾಗಿತ್ತು. ಆದರೆ ಈಗ ಪಕ್ಷದ ಒಳಗಡೆನೋ ಹೊರಗಡೆನೋ ಈ ರೀತಿ ಗೊಂದಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲ್ಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ಷ್ಮವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ರಾಜಣ್ಣ ಅವರು ಮೊದಲು ದೂರು ಕೊಟ್ಟು ಆ ನಂತರ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸ್ಲಿ ಅನ್ನೋ ಒಂದು ಇದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರು ಹೇಗೆ ತೆಗೆದುಕೊಳ್ತಾರೆ ಇದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಗುರುವಾರ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ಸಭೆಯವರು ಕೂಡ ಇರ್ತಕ್ಕಂಥದ್ದು. ಸಭೆಗೂ ಮುನ್ನ ಒಂದು ರೀತಿಯಲ್ಲಿ ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿ ಆ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೋ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಮಮತಾ, ರವೀಶ್, ದೂರು ಕೊಟ್ಟರು ಕೊಡದಿದ್ರು ರಾಜಣ್ಣ ಇಸ್ ಇನ್ ಡೇಂಜರ್ ಅಂತ ಅನ್ಸಲ್ವ? ಒಂದು ವೇಳೆ ದೂರು ಕೊಟ್ಟರು ಅಂತಾನೆ ಅಂದ್ಕೊಳ್ಳೋಣ, ತನಿಖೆ ಆಗುತ್ತೆ, ತನಿಖೆಯಾಗಿ ಇಲ್ಲ ಈ ಥರದ್ದು ಯಾವುದೇ ಪ್ರಯತ್ನಗಳು, ಹನಿ ಟ್ರ್ಯಾಪ್ ಪ್ರಯತ್ನಗಳು ನಡೆದಿಲ್ಲ ಅಂತಂದರೆ ಸದನದಲ್ಲಿ ರಾಜಣ್ಣ ಸುಳ್ಳು ಹೇಳಿದ್ರು ಅಂತ ಆಗುತ್ತೆ. ಒಂದು ವೇಳೆ ಏನಾದರೂ ಪ್ರೂವ್ ಆಯಿತು ಅಂತಂದರೆ ಅವ್ರ ಪಕ್ಷಕ್ಕೆ ಅದು ಮುಜುಗರ. ಏನೇ ಆದರೂ ಕೂಡ ಈಗ ರಾಜಣ್ಣ ಅವ್ರ ಮೇಲೆ ಎಲ್ಲರ ಕಣ್ಣಲ್ವಾ ಅಂತ. ಖಂಡಿತವಾಗಿಯೂ ಕೂಡ ಈಗ ಸಂಕಟದಲ್ಲಿರ್ತಕ್ಕಂಥವರೇ ರಾಜಣ್ಣವರು. ಒಂದು ರೀತಿಯಲ್ಲಿ ಸಂಕಷ್ಟವೂ ಕೂಡ ತಂದು ಒಡ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ದೂರನ್ನು ಯಾವ ರೀತಿ ಕೊಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೋ ಅಥವಾ ಕೇವಲ ಗೃಹ ಸಚಿವರಿಗೆ ಪತ್ರವನ್ನು ಬರೆದುಬಿಟ್ಟು ದೂರು ಕೊಡ್ತಾರೋ. ಗೃಹ ಸಚಿವರಿಗೆ ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಂದು ಸದಸ್ಯರ ಒಂದು ಆಯೋಗವನ್ನು ಮಾಡಿ ಅದರ ವಿಚಾರಣೆ ನಡೆಸಿ ಅದನ್ನು ಪೊಲಿಟಿಕಲ್ ಆಗಿ ಎಳೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದು ವೇಳೆ ಪೊಲೀಸ್ ಕೇಸ್ ಆದರೆ ನೀವು ಹೇಳಿದಂತೆ ಭಾಳಷ್ಟು ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಲೀಡರು ನಿಜಕ್ಕೂ ಕೂಡ ಅವ್ರದೇ ಪಕ್ಷದವರು ಅಥವಾ ಬೇರೆಯವರು, ಅವ್ರದೇ ಪಕ್ಷದವರಾದರೆ ಖಂಡಿತವಾಗಿ ಕೂಡ ರಾಜಣ್ಣ ಅವರ ಮೇಲೆ ಒಂದು ರೀತಿಯಲ್ಲಿ ತೂಗುಗತ್ತಿ. ಅಂದರೆ ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹೇಗೆ ಒಂದು ರೀತಿಯಲ್ಲಿ ಇದರಿಂದ ಬಿಡಿಸ್ಕೊಳ್ತಾರೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ
ಆರೋಪವನ್ನು ಮಾಡಿ ಈಗ ಅವರೇ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲುವಂತಹ ಸ್ಥಿತಿ ರಾಜಣ್ಣ ಅವ್ರಿಗೆ ಬಂತಾ, ಅವರ ಪುತ್ರನಿಗೆ ಬಂತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬಟ್ ಇವರು ಚೀಟಿ ಕಳಿಸಿದ್ರು, ಯತ್ನಾಳ್ ಅವರಿಗೆ ಇವರೇ ಇನಿಷಿಯೇಟ್ ತೊಗೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂತೆಲ್ಲ ಇರೋದ್ರಿಂದ ರಾಜಣ್ಣ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಯಾಕೆ ದೂರು ಕೊಡ್ತಿಲ್ಲ? ಸದ್ಯದ ಪರಿಸ್ಥಿತಿ ಹಾಗೆ ಕಂಡು ಬರ್ತಾ ಇದೆ.